ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಸತ್ಯವೇದದಲ್ಲಿ ಆದಿಕಾಂಡ 27:46 ವಚನ ಮಾತ್ರವೇ ನಾವು ಧ್ಯಾನ ಮಾಡಕ್ಕೆ ಹೋಗ್ತೀವಿ. ಇಲ್ಲಿ ಯಾಕೋಬನು ಕಾರಾನಿನಲ್ಲಿರುವ ತನ್ನ ಬಂಧುಗಳಲ್ಲಿ ಹೆಣ್ಣುಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೊರಟದ್ದು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಏಸಾವನ ಕುರಿತು ಸಹ ನಾವು ನೋಡ್ತೇವೆ. ಓದ್ಕೊಳ್ಳೋಣವಾ? ರೆಬೆಕ್ಕಳು ಈಸಾಕನಿಗೆ, ಹಿತ್ತಿಯರಾದ ಆ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು. ಯಾಕೋಬನು ಈ ದೇಶದವರಲ್ಲಿ ಹೆಣ್ಣನ್ನು ಆದುಕೊಂಡು ಇಂಥ ಹಿತ್ತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ್ರೆ ನಾನು ಇನ್ನು ಬದುಕುವುದರಿಂದ ಪ್ರಯೋಜನವೇನು ಎಂದು ಹೇಳಿದಳು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಏಸಾವನ ಕುರಿತು ನಾವು ನೋಡ್ತೇವೆ, ಯಾಕೋಬನ ಕುರಿತು ನಾವು ನೋಡ್ತೇವೆ. ಇಲ್ಲಿ ತಂದೆ ಹೇಳ್ತಾ ಇದ್ದಾನೆ, ಹಿತ್ತಿಯರಾದ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು. ಈ ದೇಶದವರಲ್ಲಿ ಇವನು ಯಾಕೆ ಈ ಹೆಣ್ಣುಗಳನ್ನ ತೆಗೆದುಕೊಳ್ಳಬೇಕು? ತಂದೆ ತಾಯಿಗಳಿಗೆ ಬೇಸರ ಆಗುತ್ತೆ. ಪ್ರಿಯ ದೇವರ ಮಕ್ಕಳೇ, ಯವನಸ್ಥರು, ಮುಖ್ಯವಾಗಿ ಮದುವೆ ವಯಸ್ಸಿಗೆ ಬಂದಿರುವಂಥವರು, ದಯವಿಟ್ಟು ಯೇಸು ಸ್ವಾಮಿಯನ್ನು ನಂಬದೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಸಭೆಗೆ ಯಾರು ಹೋಗ್ತಾ ಇಲ್ವೋ, ಒಂದು ಸಭಾ ಪಾಲಕರ ಒಂದು ಅಕೌಂಟಬಿಲಿಟಿಯಲ್ಲಿ ಯಾರು ಬೆಳೀತಾ ಇಲ್ವೋ ಅಂಥ ಹೆಣ್ಣುಗಳನ್ನೂ ನೀವು ಆರಿಸ್ಕೊಳ್ಬಾರ್ದು, ಅಂಥ ಗಂಡನ್ನೂ ನೀವು ಆರಿಸ್ಕೊಳ್ಬಾರ್ದು. ಅದರಿಂದ ತಂದೆ ತಾಯಿಗಳಿಗೆ ಬೇಸರ ಆದಾಗ ನಿಮ್ಮ ಕುಟುಂಬ ಜೀವಿತ ನಿಜವಾಗ್ಲೂ ಅಸ್ತವ್ಯಸ್ತವಾಗಿರ್ತದೆ. ಅದರಿಂದ ಇಲ್ಲಿ ತಂದೆ ಹೇಳ್ತಾನೆ, ನನ್ಗೆ ಬೇಸರ ಆಗಿದೆ. ಯಾಕೆ ಬೇಸರ ಆಯಿತು? ಕಾರಣ ಏನು? ತಂದೆ ತಾಯಿಗಳಿಗೆ ಕಣ್ಣೀರಿಡೋದು, ತಂದೆ ತಾಯಿಗಳಿಗೆ ಬೇಸರ ಮಾಡೋದು ನಿಜವಾಗಲೂ ಕುಟುಂಬ ಜೀವಿತಕ್ಕೆ ಒಳ್ಳೆಯದಲ್ಲ. ಅದರಿಂದ ಮುಖ್ಯವಾಗಿ ಯವನಸ್ಥ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆಲೋಚನೆ ಮಾಡಿ, ತೀರ್ಮಾನ ಮಾಡಿ. ಯಾಕಂದರೆ ನಿಮ್ಮ ವಿವಾಹ ಜೀವಿತ ಅನ್ನೋದು ಲೈಫ್ ಲಾಂಗ್ ಇರುವಂಥದ್ದು. ಒಂದು ಸಾರಿ ನೀವು ವಿವಾಹ ಆಗಿಬಿಟ್ರೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ದಯವಿಟ್ಟು ಅವರ ಸ್ಟೇಟಸ್ ಇರ್ಬೋದು, ಅವರ ಹೊರಗಿನ ತೋರಿಕೆ ಇರ್ಬೋದು, ಅವರಲ್ಲಿರುವಂಥ ಎಜುಕೇಷನ್ನು, ಕೆಲಸ, ಇದೆಲ್ಲ ಒಳ್ಳೆಯದೇ. ದೈಹಿಕವಾಗಿ ಸಾಧಾರಣವಾಗಿ ಅವರಿಗೆ ಜವಾಬ್ದಾರಿಕೆ ಇರಬೇಕು. ಕುಟುಂಬವನ್ನು ನಡೆಸೋದಕ್ಕೆ, ನೋಡಿಕೊಳ್ಳುವುದಕ್ಕೆ ಗಂಡು ಹೆಣ್ಣಿಗೂ ಬೇಕಾದಂಥ ಸಾಮರ್ಥ್ಯ ಇರಬೇಕು. ಆದರೆ ಅದನ್ನು ಮಾತ್ರ ನೋಡಿಕೊಂಡು ದೈವಿಕತ್ವ, ಭಕ್ತಿಯನ್ನ ದೂರ ನೀವು ಮಾಡಬೇಡ್ರಿ. ಇಲ್ಲಿ ನೋಡಿ, ಏಸಾವನು ಇಲ್ಲಿ ಟ್ಯಾಲೆಂಟೆಡ್ ಪರ್ಸನ್, ಬೇಟೆಗಾರ. ಆದರೆ ಅವನು ಆರಿಸ್ಕೊಳ್ತಾ ಇರೋದು ಯಾರನ್ನ? ದೇವರಿಗೆ ವಿರುದ್ಧವಾದಂಥ ಒಂದು ಜನಾಂಗದಲ್ಲಿರುವಂಥ ಒಂದು ಹೆಣ್ಣನ್ನ. ಅದು ತಂದೆ ತಾಯಿಗಳಿಗೆ ಬೇಸರ ಉಂಟು ಮಾಡಿತು. ಯೇಸು ಸ್ವಾಮಿ ನಾವು ನಂಬಿದೀವಿ ಅಂದರೆ ಖಂಡಿತವಾಗಿ ನಮ್ಮ ಕುಟುಂಬಗಳಲ್ಲಿ ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ರಕ್ಷಣೆ ಹೊಂದಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಸಭೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರೋರು, ವೈಯಕ್ತಿಕವಾಗಿ ಯೇಸುವಿನೊಂದಿಗೆ ನಡೆಯುವವರನ್ನ ನೀವು ದಯವಿಟ್ಟು ಆರಿಸ್ಕೊಳ್ಳೋದಾದ್ರೆ ಅದು ಬಹಳ ಪ್ರಾಮುಖ್ಯ. ನಿಮ್ಮ ಆ ಹುಡುಗನ ಪಾಸ್ಟರ್ ಯಾರು, ಹುಡುಗಿ ಪಾಸ್ಟರ್ ಯಾರು ಎಂಬುದಾಗಿ ತಿಳ್ಕೊಂಡು ಆಮೇಲೆ ತೀರ್ಮಾನ ಮಾಡಿ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಆದರೆ ದಯವಿಟ್ಟು ಜೀವನವೇ ಬೇಸರ ಆಗಿರೋ ಹಾಗೆ ಇರಬಾರ್ದು. ತಗ್ಗಿಸ್ಕೊಳ್ಬೇಕು. ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ತಂದೆ ತಾಯಿಗಳಿಗೆ ಯಾವುದೇ ರೀತಿ ಬೇಸರ ಮಾಡಬಾರ್ದು. ಒಂದು ವೇಳೆ ಯಾರಾದರೂ ನಿಮ್ಮ ತಂದೆ ತಾಯಿಗಳಿಗೆ ಬೇಸರ ಮಾಡಿದ್ದೀರಾ, ನಿಮ್ಮ ವಿವಾಹದ ಕುರಿತು ತಂದೆ ತಾಯಿಗಳು ಇವತ್ತು ಬೇಸರ ಉಳ್ಳವರಾಗಿದ್ದಾರಾ, ಅಥವಾ ತಂದೆ ತಾಯಿಗಳಾದ ನೀವೇನೇ ಏನಾದರೂ ದೇವರಿಗೆ ವಿರುದ್ಧವಾದಂಥ ಪಾರ್ಟ್ನರ್ಸ್ಗಳನ್ನ ನಿಮ್ಮ ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ಇವತ್ತು ನೀವು ತೊಂದರೆ ಒಳಗಾಗಿದ್ದೀರಾ, ಪಶ್ಚಾತ್ತಾಪ ಪಡಿ. ಸರಿ ಇಲ್ದಿರೋದನ್ನ ಸರಿ ಮಾಡೋಕ್ಕೆ ದೇವರ ಶಕ್ತನು. ಸರಿ, ತಪ್ಪು ಮಾಡಿಬಿಟ್ಟಿದ್ದೀರಾ, ಆದರೆ ಏನು ಮಾಡಿ, ದೇವರೇ ನಮ್ಮ ಕುಟುಂಬದಲ್ಲಿ ಬೇಸರಿಕೆ ಇದೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಅಳು ಗೋಳಾಟ ಇದೆ, ಇದನ್ನು ಸರಿಪಡಿಸಪ್ಪ ಅಂತ ದೇವರನ್ನ ಕೇಳಿದ್ರೆ ಅವರು ಕೃಪೆಯು ಕರುಣೆಯುಳ್ಳ ದೇವರು ಎಲ್ಲವನ್ನ ಸರಿ ಮಾಡೋರಾಗಿದ್ದಾರೆ. ಆ ರೀತಿ ನಿಮ್ಮ ಕುಟುಂಬಗಳು ಚೆನ್ನಾಗಿ ಸರಿಯಾಗಿ ಸಮಾಧಾನವಾಗಿ ನಡೆಯಲಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.
ಯಾರದಾದ್ರೂ ಕುಟುಂಬ ಇವತ್ತು ಒಂದು ವೇಳೆ ಸಮಾಧಾನ ಇಲ್ಲದೆ ಹೋದ್ರೆ ಅಂಥವ್ರು ನನ್ನೊಂದಿಗೆ ಪ್ರಾರ್ಥನೆ ಮಾಡೋಣವಾ? ಮೊದಲನೇದಾಗಿ ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸ್ಕೊಡ್ಬೇಕು. ಯೇಸುವನ್ನ ಬಿಟ್ಟು, ಬೈಬಲನ್ನ ಬಿಟ್ಟು, ಸಭೆಯನ್ನ ಬಿಟ್ಟು ಜೀವಿಸ್ತಾ ಇರೋದಾದ್ರೆ ಇವತ್ತು ತೀರ್ಮಾನ ತಗೊಳ್ಳಿ. ಅವ್ರ ಕೃಪೆಯಿಂದ ನಿಮ್ಮನ್ನ ಸ್ವೀಕಾರ ಮಾಡ್ತಾರೆ. ಕರ್ತನಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆ ದೇವರೇ ವಿವಾಹದ ವಿಷಯದಲ್ಲಿ ತಂದೆ ತಾಯಿಗಳು ಇರ್ಬೋದು ಅಥವಾ ಮಕ್ಕಳು ಇರ್ಬೋದಪ್ಪ, ತಪ್ಪಾದ ತೀರ್ಮಾನಗಳು ತೆಗೆದುಕೊಂಡು ಇವತ್ತು ಕಣ್ಣೀರಿನಿಂದ, ದುಃಖದಿಂದ, ವೇದನೆಯಲ್ಲಿದ್ದಾರಪ್ಪ. ಎಷ್ಟೋ ಜನ ಕುಟುಂಬವೇ ಬೇಡ ಎಂಬುದಾಗಿದ್ದಾರಪ್ಪ. ಅವ್ರನ್ನ ಕರುಣಿಸು ಸ್ವಾಮಿ, ಅವರಿಗೆ ದಯ ತೋರು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನೀನು ಕರುಣಾಮಯ್ಯಪ್ಪ, ನೀನು ಕ್ಷಮಿಸುವಂತ ದೇವರು, ದೀರ್ಘಶಾಂತಿ ಉಳ್ಳ ದೇವರು. ಎಲ್ಲಾರನ್ನು ಕರುಣಿಸಿ ಅವರ ಕುಟುಂಬದಲ್ಲಿ ಸಮಾಧಾನ, ಸಂತೋಷ ಕೊಡಪ್ಪ. ಯೇಸುವನ್ನ ಯಾರಾದ್ರೂ ನಂಬದೇ ಹೋಗಿದ್ದಲ್ಲಿ ಅವರಿಗೆ ತಂದೆಯಾದ ದೇವರೇ, ನಿನ್ನನ್ನ ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಕೃಪೆಯನ್ನು ಸಹ ನೀನು ಅನುಗ್ರಹಿಸಿಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ
ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ,